ಇವತ್ತು ಮಾತ್ರ ಗೆಲ್ಲೋದು ಆರ್ ಸಿ ಬಿನೇ. ನಾವು ಮ್ಯಾಚ್ ನೋಡಲಿ ಬಿಡಲಿ ಹೊಡೆಯುತ್ತೆ ಆರ್ ಸಿ ಬಿ. ಅವ್ನು ಒಳ್ಳೆ ಸ್ಕೋರ್ ಮಾಡಿದ್ರೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು. 96% ತೊಗೊಂಡಿದ್ದಾನೆ, ಬಟ್ ಅವ್ನಿಗೆ ಒಂದು ಟಿಕೆಟ್ ಸಿಗ್ತಿಲ್ಲ. ಸೆಂಚುರಿ ಮಾತ್ರ ಮ್ಯಾಕ್ಸ್ ಅಲ್ಲದೆ ವಿರಾಟ್ ಕೊಹ್ಲಿ ಲಯನ್ ಇಸ್ ಬ್ಯಾಕ್. ಯಾಕಂದ್ರೆ ಈ ಸಾರಿ ಕಪ್ಪು CSK ದೇನೆ, ಅದರಲ್ಲಿ ಯಾವ ಡೌಟು ಇಲ್ಲ. ಕೊಹ್ಲಿ ಗೆಲ್ಲಿ ಆರ್ ಸಿ ಬಿ ಮೇಡಮ್ ಸಪೋರ್ಟ್ ನಮ್ಮದು. ಇಬ್ರು ಫ್ರೆಂಡ್ಸ್, ಬಟ್ ಅವನು ಧೋನಿ ಫ್ಯಾನು, ನಾನು ಕೊಹ್ಲಿ ಫ್ಯಾನು. ಗೆಲ್ಲೋದೇ ಆರ್ ಸಿ ಬಿ. ಇಷ್ಟು ದಿನ ಥಿಯೇಟರ್ ಮುಂದೆ ನಿಂತ್ಕೊಂಡು ಸಿನಿಮಾ ಟಿಕೆಟ್ ಸಿಕ್ಕಿಲ್ಲ ಅಂತ ನನ್ನ ಫ್ಯಾನ್ಸ್ ಜೊತೆಗಿದ್ದಾರೆ ಅಂತ ಮಾತಾಡ್ಸ್ತಾ ಇದೆ. ಫಸ್ಟ್ ಟೈಮ್ ಸ್ಟೇಡಿಯಂ ಮುಂದೆ ನಿಂತಿದ್ದೀನಿ. ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅಂಡ್ RCB ಮ್ಯಾಚ್ ಇದೆ. ಹೈ ವೋಲ್ಟೇಜ್ ಮ್ಯಾಚ್. ಮಳೆ ಬರಲಿಲ್ಲ ಅಂತಂದ್ರೆ ಸಿಕ್ಸರ್ಗಳು ಸುರಿಮಳೆಯನ್ನು ಸುರಿಸಿದ್ರೆ ಗ್ರೌಂಡ್ನಲ್ಲಿ ಇವತ್ತು ಪ್ಲೇ ಆಫ್ಗೆ ಹೋಗುತ್ತೆ RCB ತಂಡ. ಬಟ್ ನಮ್ಮ ಹುಡುಗರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೆ. ಮಾತಾಡ್ತೀವಿ, ನಮಗೆ ಟಿಕೆಟ್ ಸಿಕ್ಕಿಲ್ಲ. ಮೊನ್ನೆ ಬಂದಿರೋರು ನಾವು 15,000 ಹೇಳ್ತಾರೆ ಟಿಕೆಟ್ ಪ್ರೈಸಸ್ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅವರು RCB ಎಷ್ಟು ವರ್ಷದಿಂದ ಫ್ಯಾನು, RCB ಬಗ್ಗೆ ಏನು ಹೇಳ್ತಾರೆ, ಟಿಕೆಟ್ ಬಗ್ಗೆ ಏನು ಹೇಳ್ತಾರೆ ಅಂತ. ಹಾಯ್ ಸರ್, ಎಲ್ಲಿಂದ ಬಂದಿರೋದು? ನಾವು ಬಳ್ಳಾರಿಯಿಂದ ಬಂದಿರೋದು ಏನೋ ಟಿಕೆಟ್ ಸಿಕ್ಕಿಲ್ಲ ಅಂತಿದ್ರಿ, ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಾ? ಎಷ್ಟೊತ್ತು ಕಾಯ್ತಿದ್ದೀರಾ ಅಂತ? ಮೇಡಮ್, ನಿನ್ನೆ ರಾತ್ರಿ ಬಂದಿದ್ದೀವಿ. 8 ಗಂಟೆಯಿಂದ ಇಲ್ಲೇ ಮಲ್ಕೊಂಡಿದ್ದೀವಿ. ಟಿಕೆಟ್ ಮಾತ್ರ ಸಿಗ್ತಾ ಇಲ್ಲ. ಇಲ್ಲಿ ಲೈನಲ್ಲಿ ಕೊಡ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ಬ್ಲ್ಯಾಕಲ್ಲಿ ಮಾರ್ತಾರೆ. 15,000 20,000 ಅಂತಾರೆ. 1,000 2,000 ಟಿಕೆಟು. ನಾವು ಹಿಂಗಿದ್ರೆ ಹೆಂಗೆ ಹೇಳಿ? 17 ವರ್ಷದಿಂದ ಫ್ಯಾನ್ಸ್ ಮೇಡಮ್ ನಾವು. RCB ಮಾತ್ರ ಬಿಟ್ಕೊಡಲ್ಲ. ಪಕ್ಕ ಈ ಸಲ ಕಪ್ ಮಾತ್ರ ಹೊಡಿತೈತೆ ನಮ್ದು RCB. ಮೊನ್ನೆ ಹೆಂಗೆ ಹೇಳಿದ್ದೆ 15 ಓವರಲ್ಲಿ ಮುಗಿಸ್ಕೊಡ್ತಾರಂತೆ. ಪಕ್ಕ 15 ನಿಮ್ಮ ಚಾನಲ್ಲೇ ಹೇಳಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ತಾರೆ. 15 ಓವರಲ್ಲಿ ಫಿನಿಶ್ ಮಾಡಿದ್ದಾರೆ. ಈ ಸಲ ಮಾತ್ರ ಹೊಡೆಯೋದು ಮಾತ್ರ ಕಪ್ RCBನೇ. ಹೆಂಗದು ಪ್ರಿಡಿಕ್ಷನ್ ಹೆಂಗೆ? ನಾನು ಹೇಳ್ದಂಗೆ ಆಗುತ್ತೆ ಅನ್ನೋ ಪ್ರಿಡಿಕ್ಷನ್ ಹೆಂಗೆ ಅಂತ? ಮೇಡಮ್, ಈ ಸಲ ಮ್ಯಾಕ್ಸಲ್ಲೂ ಆಡಿಲ್ಲ. ಇವತ್ತು ಮಾತ್ರ ಪಕ್ಕ ಆಡ್ತಾನೆ. ಇವತ್ತು ಹೊಡಿತೇನೆ. ಸೆಂಚುರಿ ಮಾತ್ರ ಮ್ಯಾಕ್ಸ್ ಅಲ್ಲದೆ ವಿರಾಟ್ ಕೊಹ್ಲಿ ಲಯನ್ ಇಸ್ ಬ್ಯಾಕ್. ಬಂದು ಅವರು ಸೆಂಚುರಿ ಹೊಡಿತಾರೆ. ಇವರು 20 ಓವರಲ್ಲಿ 200 250 ಹೊಡೆದ್ರೂ ಇವರು 16 ಓವರಲ್ಲಿ ಫಿನಿಶ್ ಮಾಡಿಕೊಡ್ತಾರೆ ಪಕ್ಕ. ಇವತ್ತು 3 ಗಂಟೆಯಿಂದ ತುಂಬಾ ಮಳೆ ಅಂತ ಹೇಳ್ತಿದ್ದಾರೆ. ಮಳೆ ತುಂಬಾ ಜೋರಾಗಿ ಬಂದ್ರೆ ನಾವು ಯೂಶುವಲಿ ಕ್ರಿಕೆಟ್ ಆಡಕ್ಕಾಗಲ್ಲ. ಏನು ಹೇಳ್ತೀರಾ? ನಿಮ್ಮ ಪ್ರಿಡಿಕ್ಷನ್ ಏನು ಮಳೆ ಬಗ್ಗೆ ಅಂತ? ಮೇಡಮ್, ಮಳೆ ಬಂದು ಡ್ರಾ ಆಗಿ ಅವ್ರೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಕೊಟ್ಟರೆ ಕಿರಿಕ್ ಮಾಡ್ಕೊಂತೀವಿ ಪಕ್ಕ. ಈ ಸಲ ಆಡಿಸ್ಲೇಬೇಕು. 5 ಓವರ್ ಆಗಲಿ ಆಡಿಸ್ಬೇಕು. RCB ಮಾತ್ರ ಪಕ್ಕ ಗೆಲ್ಲಿಬೇಕು ನಮಗೆ ಅಷ್ಟೇ. RCB ನಲ್ಲಿ ಯಾರು ನಿಮಗೆ ಫೇವ್ರೆಟ್ ಪ್ಲೇಯರ್ ಅಂತ? ಮೊಹಮ್ಮದ್ ಸಿರಾಜ್ ಮೇಡಮ್. ಯಾಕೆ? ಮೊಹಮ್ಮದ್ ಸಿರಾಜ್ ಪಕ್ಕ ನಂಬರ್ 1 ಬಾಲರ್. ಶ್ರೀಲಂಕೆಗೆ ಔಟ್ ಮಾಡಿದ್ದು ನೋಡಿದ್ದೀರಾ ನೀವು? ಇವತ್ತು ಹಂಗೆ ಆಲ್ ಔಟ್ ಮಾಡ್ತಾರೆ ಅವರಿಗೆ ಅಷ್ಟೇ. RCB ಪ್ಲೇ ಆಫ್ಗೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮತ್ತೆ ಫೈನಲ್ಗೆ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ? 100 ಇದೆ ಮೇಡಮ್. ಕಪ್ಪು ಮಾತ್ರ RCB ಹೊಡೆಯೋದು ಈ ಸಲ. ಮಳೆ ಬರಬಾರ್ದು, 100% ಗೆಲ್ತಿದೆ. ಇವತ್ತು ಮಳೆ ಬಂದಿಲ್ಲ ಅಂದ್ರೆ 100% RCB ವಿನ್ ಆಗ್ತಿದೆ. ಮಳೆ ಬಂದ್ರೆ ಏನು ಹೇಳಕ್ಕಾಗಲ್ಲ. ಬೆಳಿಗ್ಗೆ 5 ಗಂಟೆಯಿಂದ ಕಾಯ್ತಾ ಇದೀವಿ ಮಕ್ಕಳು ಮಡಿಕೊಂಡು. ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಕೊಡ್ತೀನಿ ಅಂತ ಹೇಳಿದ್ರಂತೆ, ಆದರೆ ಕೊಡಲಿಲ್ಲ. ನಾವು ವೆಯ್ಟ್ ಮಾಡ್ತಾ ಇದೀವಿ. ಎಷ್ಟು ಗಂಟೆಗೆ ಕೊಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಯಾರು ಹೇಳಿದ್ದಾರೆ ಟಿಕೆಟ್ ಕೊಡ್ತಾರೆ ಅಂತೇಳಿ. ಕೊಡ್ತಾರ ಬಿಡ್ತಾರ ಮ್ಯಾನೇಜ್ಮೆಂಟ್ಗೆ ಗೊತ್ತು. ಅವರು ಆಚೆ ಬಂದು ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾರು ಹೇಳ್ಬೇಕಂತ ಇಲ್ಲ. ಎಲ್ಲರೂ RCB ಫ್ಯಾನು, RCB ಗೆಲ್ಲಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದಾರೆ. ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಅದನ್ನ ಮನಸ್ಸು ನಾವು ಧೋನಿ ಫ್ಯಾನು, CSK ಫ್ಯಾನು. CSK ಈ ಸಾರಿ ಗೆಲ್ಲುತ್ತೆ. ಯಾಕಂದರೆ ಈ ಸಾರಿ ಕಪ್ಪು CSK ದೇನೆ, ಅದರಲ್ಲಿ ಯಾವ ಡೌಟು ಇಲ್ಲ. RCB RCB ಮೇಡಮ್. ನಮ್ಮದು ಗುಲ್ಬರ್ಗ ಮೇಡಮ್. ನಾವು RCBಗೆ ಸಪೋರ್ಟ್ ಮೇಡಮ್. ಸಿಕ್ಕಿಲ್ಲ ಮೇಡಮ್. ಮೊಬೈಲಲ್ಲಿ ಲೈವ್ ನೋಡ್ತೀವಿ ಮೇಡಮ್. ಏನು ಮೇಡಮ್ ಸಿಗುತ್ತೆ ಅಂತ ಬಂದಿದೆ ಮೇಡಮ್. 20,000 30,000 ಹೇಳ್ತಾರೆ. ಎಲ್ಲಿ ಕೊಡೋದು? ಮಳೆ ಬರಲ್ಲ ಮೇಡಮ್. ಇವತ್ತು ಎಲ್ಲರೂ ಬೇಡ್ಕೋತಿಷ್ಟೇ, ಮಳೆ ಬರಲ್ಲ. ಈ ಸಲ ಕಪ್ ನಮ್ಮದೇ ಮೇಡಮ್. ಹೋಗುತ್ತೆ ಮೇಡಮ್. ಈ ಸಾರಿ ಕಪ್ ನಾವೇ ಹೊಡಿತೀವಿ ಮೇಡಮ್. ವಿರಾಟ್ ಕೊಹ್ಲಿ ಮೇಡಮ್. 16 ವರ್ಷದಿಂದ ಮೇಡಮ್. ಅಲ್ಲಿ ಗೆಲ್ಲಿ RCB ಮೇಡಮ್ ಸಪೋರ್ಟ್ ನಮ್ಮದೇ. ನಾವು ರಾಣಾಬೆನ್ನೂರಿಂದ ಬಂದಿದ್ದೀವಿ. ಇಲ್ಲ ಮೇಡಮ್, ಟಿಕೆಟ್ ಸಿಕ್ಕಿಲ್ಲ. ನಮ್ದು RCB ಬೆಂಗಳೂರು. ಸೋತರು ಗೆದ್ರು RCBನೇ ಮೇಡಮ್. ಏನು ಮಳೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಮೇಡಮ್. ಮಳೆ ಬಂದ್ರೆ ಮುಗಿತು. ಮಳೆ ಬರಲಿಲ್ಲ ಅಂದ್ರೆ RCBನೇ ಗೆಲ್ಲೋದು. ಮಳೆ ಬಂದ್ರೆ 4 ಓವರ್ ಓಡಿಸ್ಲಿ ಸಾಕು. ಅದರಲ್ಲೇ ವಿನ್ ಆಗ್ಲಿ ನಮ್ಗೆ RCB. 4 ಓವರ್ ಆಡಿಸಿದ್ರು ವಿನ್ ಆಗಲ್ಲ.
ಯಾಕಾಗಲ್ಲ ಇವ್ರು ಆಗತ್ತೆ ನಮ್ ಧೋನಿ ಇವತ್ತು ಈ ಸೀಸನ್ ಲಾಸ್ಟ್ ಇದು ಹಾ ಈ ಸೀಸನ್ ಹಾ CSK ಧೋನಿ CSK ನಾವು ಕೇರಳ ಹೇಳಪ್ಪ ಇಬ್ರು ಫ್ರೆಂಡ್ಸ್ ಬಟ್ ಅವನು ಧೋನಿ ಫ್ಯಾನ್ ನಾನು ಕೊಹ್ಲಿ ಫ್ಯಾನ್ ಗೆಲ್ಲೋದೇ RCB ಎಲ್ಲಿಂದ ಇಲ್ಲ ಕುಣಿಗಲ್ ಕುಣಿಗಲ್ನಿಂದ ಬಂದಿರೋದು. ಅಲ್ಲ ಇವತ್ತು ಮಳೆದು ಪ್ರಿಡಿಕ್ಷನ್ ಇದೆ ಇರ್ಲಿ ಬೇಡ್ಕೊಂಡಿದ್ದೀವಿ ಇವ್ರ ಹತ್ರ ಬರಲ್ಲ ಅಂತ ಹೋಪ್ ಇದೆ ಪಕ್ಕ ಬರಲ್ಲ ಮಳೆ ಬಂದ್ರೆ ನಮ್ಗೆ ಒಳ್ಳೇದಾಗುತ್ತಲ್ಲ ಬರಲ್ಲ ನಾವು ಬರಕ್ ಬಿಡಲ್ಲ 100%. ಯಾರಿಗೆ ಸಪೋರ್ಟ್ ಯಾರು ಗೆಲ್ತಾರೆ ಮೇಡಮ್ ನಮ್ದು ಬಂದ್ಬಿಟ್ಟು ಮುಂಬೈ ಫ್ಯಾನ್ ನಾವು ರೋಹಿತ್ ಶರ್ಮಾ. ಈಗ ಇವಾಗಂತ ಬಂದ್ಬಿಟ್ರೆ ಕರ್ನಾಟಕದ RCB ತಂಡಕ್ಕೆ ಸಪೋರ್ಟ್ ಇದೆ ನಾವು ಇವಾಗ ಏನಪ್ಪ ಅಂದರೆ ಬೇಡ್ಕೊಳ್ಳೋದಂದ್ರೆ ಮಳೆ ವೆದರ್ ಪ್ರಕಾರ 70% ಇದೆ. ಬಟ್ ನಮ್ದು ಏನಪ್ಪ ಅಂದರೆ ಗೆದ್ದರೆ RCB ತಂಡ ಒಳ ಬರುತ್ತೆ. ನಮ್ಮ ಎಲ್ಲರ ಅಭಿಮಾನಿಗಳ ಅಪೇಕ್ಷೆ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಮಳೆ ಬರಬಾರ್ದಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವಾಗ ಏನಪ್ಪ ಅಂದರೆ ನಾವು ರಾಣೆಬೆನ್ನೂರಿಂದ ಬಂದಿದ್ದು ಮೇಡಮ್. ಟಿಕೆಟ್ ಸಿಗುತ್ತಂತ ನಮ್ಮ ಫ್ರೆಂಡ್ ಬಿಟ್ಟು ಬ್ಲಾಕಲ್ಲಿ ಸಿಗುತ್ತಂತ ಹೇಳಿಬಿಟ್ಟು ಒಂದು 4,000ಕ್ಕೆ ಟಿಕೆಟ್ 5,000 ಸಿಗುತ್ತಂತ ಬಂದೀವಿ. ಬಟ್ ಯಾವುದೇ ಕಾರಣಕ್ಕೆ ನಾವು ಬಂದು 4 ದಿನ ಆಯಿತು, ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಕ್ಕಿಲ್ಲ. ನೋಡಬೇಕು, ಟ್ರೈ ಮಾಡ್ತಿದ್ದೀವಿ ಟಿಕೆಟ್ ಸಿಗಬೇಕಂತ, ಏನಾಗುತ್ತಂತ ಗೊತ್ತಿಲ್ಲ ಇನ್ನು. ಇಲ್ಲಿವರೆಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮ್ಮ RCB. ಮೇಡಮ್ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಕರೆಕ್ಟಾಗಿ ನಮ್ಮ ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ತಂಡದಲ್ಲಿ ಇದ್ದಿಲ್ಲ. ಈಗ ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ ಪಕ್ಕ 100%. ಈ ಸಲ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅವರು ಏನಂತ ಹೇಳಿದಾರಪ್ಪ ಅಂದರೆ ಹೊಸ ಅಧ್ಯಾಯ ಅಂತ. ನೋಡುವ ಹೊಸ ಅಧ್ಯಾಯ ಆದರೂ ಆಗ್ಬೋದು ಈ ಸರಿ, ಬಟ್ 100% ಆಗೇ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಮೇಡಮ್. ಟೀಮ್ ಅಲ್ಲಿ ಯಾರ್ಯಾರಿಂದ ನಾವು ಪ್ಲೇ ಆಫ್ ಹೋಗ್ಬೋದು ಅಂತ ಲಕ್ಕಿ ಬಾಯ್ ಸ್ವಪ್ನಿಲ್ ಸಿಂಗ್ ಯಾರಿಂದ ಅವರೊಬ್ಬರಿಂದಾನೆ ಅವರಿಂದನೇ ನಾವು ಇವಾಗ 5 ಮ್ಯಾಚ್ ಗೆದ್ದಿದ್ದು. ಓಕೆ ಇವತ್ತು ಕೂಡ ಅವರಿಂದನೇ ಗೆಲ್ಬೇಕು. ಫಸ್ಟ್ ಓವರಲ್ಲಿ ರಚಿನ್ ರವೀಂದ್ರ ಅವರು ಗಾನ್ ಡಕ್ಔಟ್. ಓಕೆ ಕಪ್ಪು ನಮ್ಮದೇ ಅನ್ನೋದ್ರ ಬಗ್ಗೆ ಏನು ಹೇಳ್ತೀವಿ ಮೇಡಮ್ ಕಪ್ ನಮ್ಮದೇ ಅಂದ್ರಲ್ಲಿ ಅದೇ ಹೇಳ್ಬಿಟ್ಟಿದಾರಲ್ಲ ವಿರಾಟ್ ಕೊಹ್ಲಿ ಅವರು ಹೊಸ ಅಧ್ಯಾಯ ಅಂದ್ಬಿಟ್ಟ ಮುಗಿದೋಯ್ತು. ಈ ಸಲ ಕಪ್ ನಮ್ಮದೇ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಇನ್ ಕೇಸ್ ಆಗಿಲ್ಲ ಒಂದು ಬೆಟರ್ ಟೈಮ್ ನೆಕ್ಸ್ಟ್ ಟೈಮ್. ಬೆಟರ್ ನೆಕ್ಸ್ಟ್ ಟೈಮ್ ಸೇಮ್ ಟು ಸೇಮ್. ಈ ಸಲ ಕಪ್ ನಮ್ಮದೇ, RCBನೇ ಮುಂದಿನ ಸಲ ಕಪ್ ನಮ್ಮದೇ. ಥ್ಯಾಂಕ್ ಯು. ಜೈ RCB. ಜೈ ಈ ಸಲ RCB ಗೆದ್ದೈತೆ ಮೇಡಮ್. ಯಾಕೆ ಅಂದರೆ ತಾರೀಕು 18, ಕೊಹ್ಲಿ ನಂಬರು 18ನೇ ಓವರ್ನಾಗ ಮುಗಿಸ್ಬೇಕು. 18 ರನ್ಲೇನೆ ಗೆದ್ದಿತ್ತಾರು RCB. ಪ್ರಕಾರ ಹೇಳ್ತಿದ್ದೀರಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳ್ತಿದ್ದೀರಾ ಅಂತನಾ? ಏನ ಇಲ್ರಿ ಮೇಡಮ್, ನಮಗೆ ತಿಳಿದಿದ್ದು ನಾವು ಹೇಳ್ತಾ ಇದ್ದೀವಿ. ನಾವು ತೇರದಾದಿಂದ ಬಂದಿದ್ದೀವಿ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಅಲ್ಲಿ ಎಷ್ಟು ವರ್ಷದಿಂದ RCB fan ತಾವು? ನಾವು ಸ್ಟಾರ್ಟಿಂಗ್ ಹಾಂ ಮೇಡಮ್. Okay. RCB ಪ್ಲೇ ಆಫ್ ಹೋಗುತ್ತೆ ಅಂತ ಅನ್ಸುತ್ತಾ? ಹಾಂ ಹೋಗುತ್ತೆ ಮೇಡಮ್, ಹೋಗುತ್ತೆ. ಯಾರ್ಯಾರು ಫ್ಯಾನ್ ನೀವು RCB ನಲ್ಲಿ? ನನಗೆ RCBನಲ್ಲಿ ಜಾಕು ಮತ್ತು ಡಿಬ್ಲೆಸ್ಸು, ಮುಂದು ಕೊಹ್ಲಿ, ಮುಂದು ನಮ್ಮ ಇವರು ಯಾರು ದಿನೇಶ್ ಕಾರ್ತಿಕ್. ಇವತ್ತು ಮಳೆ ಬಂದ್ರೆ ಮ್ಯಾಚ್ ಕ್ಲೋಸ್ ಆಗುತ್ತಲ್ಲ, ಏನ್ ಹೇಳ್ತೀರಿ? ಏನು ಮೇಡಮ್, ಇನ್ನು ಆ ದೇವ್ರ ಕೈಯಾಗ ಬಿಟ್ಟದ್ದ. ದೇವ್ರ ಕೈಯಾಗ RCB. ಟಿಕೆಟ್ ಸಿಕ್ತಾ? ಹಾಂ ಸಿಕ್ಕೈತೆ ಮೇಡಮ್, ಸಿಕ್ಕೈತೆ. ಮತ್ತೆ ಯಾರ್ಯಾರು ಸಿಕ್ಕಿಲ್ಲ ಜಾಸ್ತಿ ರೇಟ್? ಏನು ಹಂಗೆ ಅವ್ರವ್ರ ಇಷ್ಟ ಪ್ರಕಾರ. ನಾವು ಹೊಸಪೇಟೆಯಿಂದ ಬಂದಿದ್ವಿ. ಬೆಳಿಗ್ಗೆ ಮೇಡಮ್ ನೆನ್ನೆ ನೈಟ್ ಹಚ್ಚಿದ್ರು. ಬೆಳಿಗ್ಗೆ 6 ಗಂಟೆಲಿ ಇಳಿದಿದ್ವಿ. ಟಿಕೆಟ್ ತುಂಬ ತೊಂದರೆ ಇದೆ. ಈ ಸ್ಟೇಡಿಯಂ ಇದ್ದಂಗೆ ಬೇರೆ ಯಾವ ಸ್ಟೇಡಿಯಮಲ್ಲಿ ಟಿಕೆಟ್ ಈ ಥರ ತೊಂದರೆ ಕೊಡೋದೇ ಇಲ್ಲ. ಬೇರೆ ಸ್ಟೇಡಿಯಮಲ್ಲಿ ಕಾಮನ್ ಆಗಿ ಕ್ಯೂ ಅಲ್ಲಿ ನಿಂತು ತಗೊಂಡೇ ಹೋಗ್ತಾರೆ. ಈ ಸ್ಟೇಡಿಯಂ ಬಂದುಬಿಟ್ಟು ಇಂಪ್ಲೇಸ್ ಇರ್ಬೇಕು, ಒಂದು ಇಲ್ಲ ಹಣ ಇರಬೇಕು. ಆಲ್ಮೋಸ್ಟ್ ಬ್ಲ್ಯಾಕಲ್ಲೇ ಮಾರೋಕ್ಕೋಸ್ಕರ ಅವರು ಒಳಗಡೆ ಬೇಕಾದ್ರೆ ಎಲ್ಲ ಟಿಕೆಟ್ ಕೊಟ್ಟು ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ. ಟಿಕೆಟ್ ಮಾರಲ್ಲಿ ಮೇಡಮ್ ಬ್ಲ್ಯಾಕಲ್ಲಿ ಬಂದ್ಬಿಟ್ಟು ಇವತ್ತು 12,000 ಕೇಳ್ತಾ ಇದ್ದಾರೆ ಮೇಡಮ್. 12,000 ಕೇಳ್ತಿದ್ದಾರೆ. ಒಂದೊಂದು ಟಿಕೆಟ್ ಇಷ್ಟ ಅಂತ ನಾವು ನೋಡೋದು ಹೆಂಗೆ ಮೇಡಮ್? ನಾವು ಎಲ್ಲಿಂದೋ ಬಂದಿದ್ವಿ, ಟಿಕೆಟ್ ಸಿಗ್ತದೆ ಅಂತ ಬಂದಿದ್ವಿ ಮೇಡಮ್. ಈ ಥರ ನಮಗೆ ತುಂಬ ತೊಂದರೆ ಆಗ್ತಿದೆ ಮೇಡಮ್. ಈ ಥರ ಮಾಡೋದ್ರಿಂದ ಒಂದು ಯಾಕೆ ಮೇಡಮ್ ಹಿಂಗೆ ಸುಮ್ಮನೆ ಜನಕ್ಕೆ ಯಾಕೆ ಆಸೆ ಹುಟ್ಟಿಸ್ಬೇಕು ಟಿಕೆಟ್ ಸಿಗ್ತದೆ ಇಲ್ಲ ಅಂತ? ಅವ್ರನ್ನ ಈ ಟಿಕೆಟ್ ನಾವು ಮ್ಯಾಚ್ ನೋಡೋಕೆ ಇಲ್ಲಿಂದ ಬಂದಿರ್ತೀವಿ. ಈ ಥರ ತುಂಬ ನಿರಾಸೆ ಆಗ್ತಾ ಇದೆ ಮೇಡಮ್. ನಮ್ಮ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಮೇಡಮ್. ಹೌದು ಮೇಡಮ್, ಪಕ್ಕ ಮೇಡಮ್, 100% ಪಕ್ಕ. ಅದಕ್ಕೋಸ್ಕರ ಬಂದಿದ್ವಿ. 100% ಹೊಡೆದೇ ಹೊಡ್ತಾರೆ ಮೇಡಮ್. ವಿರಾಟ್ ಕೊಹ್ಲಿ ಈಗಿರೋ ಫಾರ್ಮಿಗೆ ಪಕ್ಕ ಹೊಡೆದೇ ಹೊಡ್ತಾರೆ ಮೇಡಮ್. ಸರ್ ಹೇಳಿ, ಇವತ್ತು RCB ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್, ನೀವು ಯಾರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ? ಆಲ್ವೇಸ್ RCB. ಎಷ್ಟು ವರ್ಷದಿಂದ RCB? 12 years ಸ್ಟಾರ್ಟಿಂಗ್ ಇಂದ. ನಿಮ್ಮ ಫೇವರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಇವತ್ತು ಮಳೆ ಇದೆ, ಸೊ ಮ್ಯಾಚಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಿದ್ದಾರೆ. ನಿಮ್ಮ ಪ್ರಿಡಿಕ್ಷನ್ ಏನು? ಮಳೆನಾಗಲ್ಲ, ಮ್ಯಾಚ್ ಆಗುತ್ತೆ. RCB ಗೆಲ್ಲುತ್ತೆ. ಏನಾದರೂ ಹೇಳಿ, ಒನ್ ವರ್ಡ್ ಆನ್ಸರ್ ಬೇಡ ನನಗೆ. ಎಷ್ಟು ವರ್ಷದಿಂದ ಫ್ಯಾನು? ಯಾರ್ಯಾರು ನಿಮಗೆ ತುಂಬಾ ಫೇವರೆಟ್ ಪ್ಲೇಯರ್ ಅಂದ್ರೆ ಯಾರು? ರಜತ್ ಪತ್ತಿದ್ದಾರೆ, ಈ ಸಾರಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರೇ ಮೇನ್. ಇವಾಗ ಅವ್ರು ಆಡಿದ್ರೆ
ಗ್ಯಾರಂಟಿ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಅಂತೂ ಆಡೇ ಆಡ್ತಾರೆ. ನಾವು ಫ್ರಮ್ ಕೇರಳ ಬಟ್ ಐ ಸಪೋರ್ಟ್ ಫಾರ್ ಚೆನ್ನೈ. ಐ ಆಮ್ ಫ್ರಮ್ ಚೆನ್ನೈ ಫ್ಯಾನ್ ಬಟ್ ಐ ರಿಯಲಿ ವಾಂಟ್ ಟು ವಿನ್ RCB because lot of people are waiting for so long to win this game because lot of RCB fans are waiting. So even I am also so excited to watch this match. So that's why I came with my friend. Lot of people came from my locality and so today we are gonna watch the movie. ಕನ್ನಡ ಸ್ವಲ್ಪ ಬರುತ್ತೆ ಗುರು ಅಷ್ಟೇ. ಸಿಗ್ತೆ. ಪ್ಲೇ ಆಫ್ ಹೋಗುತ್ತಾ RCB ಅಥವಾ ಚೆನ್ನೈ? I wish they will go for RCB will. ದಾರಿಂದ ಬಂದ ಅಣ್ಣ ಇನ್ನು ಟಿಕೆಟ್ ಸಿಕ್ಕಿಲ್ಲ ನಮಗೆ. RCB ಫ್ಯಾನ್ ನಾವು. ತುಂಬಾ ಕಷ್ಟ ಆಗೈತೆ ನಮ್ಗೆ, ಇನ್ನ ಟಿಕೆಟ್ ಸಿಗ್ತಾ ಇಲ್ಲ ನಮ್ಗೆ. ಇದಷ್ಟೇ. 2 ದಿವಸ ಆಯ್ತು, ನಿನ್ನೆಯಿಂದ ಕಾಯ್ತಿದೀವಿ. ಟಿಕೆಟ್ ಇಲ್ಲ ಏನಿಲ್ಲ, ಎಲ್ಲ ಆನ್ಲೈನ್ ಅಂತಾರೆ. ಆನ್ಲೈನ್ ಅಲ್ಲಿ ಇವ್ರು ಬಿಟ್ಕೊಂಡ್ರೆ ನಮ್ ಪರಿಸ್ಥಿತಿ ಏನು? ನಾವು ಫ್ಯಾನ್ಸ್ ಅಲ್ವಾ, ನಾವು ಬಂದು ನೋಡೋದ್ ಬಿಡ್ವಾ? ಒಂದ್ 30% ಕೊಟ್ಟರು ನಮ್ಮೆಲ್ಲರಿಗೂ ಟಿಕೆಟ್ ಸಿಗುತ್ತೆ. ಎಲ್ಲರೂ ಆನ್ಲೈನ್ ಅಲ್ಲಿ ಬುಕ್ ಅಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂತಾರೆ. ನಮ್ಗೆ ಇಲ್ಲೊಬ್ಬ ಬರ್ತಾನೆ 10,000 ಕೊಡು 15,000 ಕೊಡು ಅಂತಾರೆ. ನಮ್ಮ ಹತ್ರ ಎಲ್ಲಿ ಸಿಗುತ್ತೆ ದುಡ್ಡು? ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ. 30% ಕೊಟ್ಟರೆ ಸಾಕಲ್ವಣ ನಮ್ಗೆ? 30% ಫ್ಯಾನ್ಸ್ ಎಲ್ಲ ನೋಡಿ, ಇವರೆಲ್ಲ ಒದ್ದಾಡ್ತಿಲ್ವಣ? ಎಷ್ಟು ಜನ ಇದ್ದಾರೆ ನೋಡಿ. ಹಂಗೆ ಅಲ್ಲಿ ನೋಡಿ ಕೌಂಟರ್ ಹತ್ರ ಎಷ್ಟು ಜನ ಕಾಯ್ತಿದ್ವಿ. ಬೆಳಗ್ಗೆ ಅಲ್ಲಿ 11 ಗಂಟೆ ತನಕ ಕಾದ್ರೆ ಪೊಲೀಸರು ಬೈಕ್ ಕಳ್ಸಿದಾರೆ ನಮ್ಮನ್ನ, ನೀವು ಇಲ್ಲ ಅಂತ. ಸ್ವಲ್ಪ ಯೋಚನೆ ಮಾಡಬೇಕು ಅಂತಾನೆ ಬರ್ತಾ ಇದೆ. ಒಂದು ಟಿಕೆಟ್ ಸಿಗ್ತಿಲ್ಲ, 1 ತಿಂಗಳಿಂದ ಗುದ್ದಾಡಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಹೇಳ್ತಾರೆ ಬುಕ್ಕಿಂಗ್ ಆಗಿದೆ ಹೋಗಿ, ಸ್ವಲ್ಪ ಸ್ಲಾಟ್ ಬುಕ್ ಅಂತಾರೆ. ಇವತ್ತು ಮಾತ್ರ ಗೆಲ್ಲೋದು RCBನೇ. ನಾವು ಮ್ಯಾಚ್ ನೋಡ್ಲಿ ಬಿಡ್ಲಿ ಹೊಡೆಯುತ್ತೆ RCB ಮ್ಯಾಕ್ಸಲ್. ಪಾಪ ಎಲ್ಲರ ಜನ ಬಂದಿದ್ದಾರೆ, ತುಂಬಾ ಫ್ಯಾನ್ ಇದ್ದಾರೆ, ಧೋನಿ ಫ್ಯಾನ್ ಅಂತೆ. ನನ್ನ ಅಕ್ಕನ ಮಗ 3 ದಿನದಿಂದ ಊಟ ಮಾಡಿಲ್ಲ. ಅವ್ನು ಒಳ್ಳೆ ಸ್ಕೋರ್ ಮಾಡಿದ್ರೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು. 96% ತಗೊಂಡಿದ್ದಾನೆ, ಬಟ್ ಅವ್ನು 1 ಟಿಕೆಟ್ ಸಿಗ್ತಿಲ್ಲ. ತುಂಬಾ ಅಳ್ತಾ ಇದೆ. ನಾನು ಯಾರಾದ್ರೂ ಪ್ಲೀಸ್ 1 ಟಿಕೆಟ್ ಆದ್ರೂ ಟ್ರೈ ಮಾಡಿ ನೀವು. ಸರ್ ಆನ್ಲೈನ್ ಅಂತ ಹೇಳ್ತಾರೆ, ಆನ್ಲೈನ್ 2 ನಿಮಿಷ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡ್ಬಿಡ್ತಾರೆ. ಇದರಿಂದ ಪಬ್ಲಿಕ್ ಏನು ಉಪಯೋಗ ಇಲ್ಲ. ಕರಪ್ಷನ್ ಮಾಡೋರು ಮಾತ್ರ ಇದು ಬಹಳ ಅನುಕೂಲ ಮಾಡಿಕೊಟ್ಟಿದ್ರು. ಪಬ್ಲಿಕ್ಕಿಗಂತೂ ಟಿಕೆಟ್ ಸಿಗ್ತಾ ಇಲ್ಲ. 10,000 20,000 ಅಂತಾರೆ. ಇರೋರು ತೊಗೊಂಡೋಗ್ತಾರೆ, ಇಲ್ದಿರೋ ಎಲ್ಲೋಗ್ಬೇಕು. ಆದ್ದರಿಂದ ಈ IPL ಅನ್ನೋದು ಒಂದು ಜೂಜ್ ಆಗ್ಬಿಟ್ಟಿದೆ. ಯಾರಿಗೂ ಉಪಯೋಗ ಇಲ್ಲ. ಇದು ಬರೀ ದುಡ್ಡಿರೋರು ಮಾತ್ರ ಹೋಗ್ತಾರೆ ಅಷ್ಟೇ. ಅಂಥವ್ರು ಅಭಿಮಾನಿಯಿಂದ ಹುಡುಗರುಗಳಿಗೆ ಸಿಗಲಿಲ್ಲ ಅಂತ ಅವ್ರು ಭಾಳ ನಿರಾಶೆ ಆಗ್ತಾರೆ. ಅಂಥವ್ರಿಗೆ ಸರ್ಕಾರ ಮುಂದೆ ಬಂದು ಈ ಕರಪ್ಷನ್ ಕಡಿಮೆ ಮಾಡಬೇಕು. ಎಲ್ಲರಿಗೂ ಒಂದು ಆಫ್ಲೈನು ಆನ್ಲೈನ್ ಎರಡೂ ಇಡಬೇಕು. ಅವರು ಆಫ್ಲೈನ್ ಕ್ಲೋಸ್ ಮಾಡಿಬಿಟ್ಟು ಆನ್ಲೈನ್ ಮಾಡಿಬಿಟ್ರೆ ಬೇರೆ ಬೇರೆ ಊರಿಂದ, ಈಗ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ, ಟಿಕೆಟ್ ಸಿಗ್ತಾ ಇಲ್ಲ. ಈಗ ಒಂದು ನಿರಾಶೆ ಆಗುತ್ತೆ, ಸಹಜವಾಗಿ ನಿರಾಶೆ ಆಗುತ್ತೆ. ಇವ್ರು ಬರೀ ಆನ್ಲೈನಲ್ಲಿ ಒಂದು 2 ಟಿಕೆಟ್ ಕೊಟ್ಟಂಗೆ ಒಂದು 10 ನಿಮಿಷ ಓಪನ್ ಮಾಡ್ತಾರೆ, ಕ್ಲೋಸ್ ಆಗ್ಬಿಡ್ತು ಅಂತ ಹೇಳ್ಬಿಡ್ತಾರೆ. ಇವನು ಗಾಜಿಯಾಬಾದ್ನಲ್ಲಿ ಟಿಕೆಟ್ ಸಿಕ್ತು, ಆದರೆ ನಾವು ಗಾಜಿಯಾಬಾದ್ ಹೋಗಿ ಸಾಧ್ಯವಾಗಿಲ್ಲ. 1,800 ರೂಪಾಯಿ ವೇಸ್ಟ್ ಆಯಿತು. ಇದೇ CSK ಪರವಾಗಿ ಅವನು ಧೋನಿ ಭಾಳ ಅಭಿಮಾನಿ. ಅವನು ಹೋಗ್ತೀನಿ ಅಂತ ಹೇಳ್ತಾನೆ. ಸಿಕ್ತು ಟಿಕೆಟು, ಆದರೆ ಹೋಗೋಕ್ಕಾಗಲಿಲ್ಲ. ಅದು ದುಡ್ಡು ವೇಸ್ಟು, ಟಿಕೆಟ್ ವೇಸ್ಟು. ಆದ್ದರಿಂದ ಏನು ಉಪಯೋಗ ಆಗಲ್ಲ. ದಯವಿಟ್ಟು ಸರ್ಕಾರ ಈ ಬಗ್ಗೆ ಗಮನ ತಗೋಬೇಕು. ಎಲ್ಲರಿಗೂ ಅನುಕೂಲವಾಗಿ ಕ್ಯೂ ಪ್ರಕಾರ ಕೊಡಬೇಕು. ಇವತ್ತು ವೆದರ್ ರಿಪೋರ್ಟ್ ಪ್ರಕಾರ 3 ಗಂಟೆ ಮೇಲೆ ಮಳೆ ಇದೆ. ಸೊ ತೊಂದರೆ ಆಗ್ಬೋದು ಮ್ಯಾಚ್ಗೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ವರುಣ ರಾಯ ನಮ್ಮ ಪರ ಇದ್ದಾನೆ. ಯಾವುದೇ ಕಾರಣಕ್ಕೂ ಇವತ್ತು ಮಳೆ ಬರಲ್ಲ. ಇವತ್ತು ಗೆಲ್ಲೋದೇ RCB. ಸೊ ಪ್ಲೇ ಆಫ್ಗೆ ಹೋಗುತ್ತೆ ಅನ್ನುವಂಥದ್ದು RCB ಅಭಿಮಾನಿಗಳ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.